ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಯುವ ಜನತೆಗೆ ಉದ್ಯೋಗ ಸೃಷ್ಟಿಸಲು ಉದ್ಯೋಗ ಮೇಳ ಆಯೋಜನೆ. ನಿರೀಕ್ಷೆಗೂ ಮೀರಿ ಯುವಕರು ಭಾಗಿ. ಆಕಾಂಕ್ಷಿಗಳಿಗೆ ಸಾಥ್ ನೀಡಿದ ಜಿಲ್ಲಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು. ಪತ್ರಕರ್ತರಿಗೆ ಜ್ಞಾನದ ಹಸಿವು ಇರಲಿ, ಹೆದರದೆ ಪ್ರಶ್ನಿಸುವ ಸಾಮರ್ಥ್ಯ ತುಂಬಿರಲಿ. ಪತ್ರಕರ್ತರಿಗೆ ಮಾಹಿತಿ ಹಕ್ಕು ಆಯುಕ್ತರ ಸಲಹೆ. ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿ ಅಡ ಇಟ್ಟಿದೆ, ಭಾರತವನ್ನು ಅಭಿವೃದ್ಧಿಯಿಂದ ಹಿಂದೆ ಸರಿಸುತ್ತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಯುವ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುವುದೆಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಯುವಕರಿಗಾಗಿ ಭಾರೀ ಪ್ರಮಾಣದ ಯುವ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿ, ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಐತಿಹಾಸಿಕ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಇಂದು ನಿರೀಕ್ಷೆಗೂ ಮೀರಿ ಸಾವಿರಾರು ಮಂದಿ ಯುವಕರು ಭಾಗವಹಿಸಿರುವುದು ಸಂತಸದ ಸಂಗತಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸಹಕಾರ ದೊರೆತಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದ ಎಲ್ಲ ಅಧಿಕಾರಿಗಳು ಹಾಗೂ ಸಂಘಟಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆಂದು ತಿಳಿಸಿದರು. ಎಲ್ಲೋ ನನಗೆ ಸುಮಾರು ನಾನು ಚುನಾಯಿತರಾಗಿದ್ದರೂ ಒಂದು ಆಸೆ ಇತ್ತು, ಜಿಲ್ಲೆಯಲ್ಲಿ ನುರಿತಾದಂತಹ ಉದ್ಯೋಗ ಮಾಡಬೇಕಂತ. ಇವತ್ತು ಈ ರೇಂಜ್ ಅಂತ ನಾನೆಲ್ಲ ಭಾವಿಸಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು 150ಕ್ಕೂ ಹೆಚ್ಚು ಕಂಪನಿಗಳು ಬಂದು ಭಾಗವಹಿಸಿ ಸುಮಾರು ನಾವು ಅಂದ್ಕೊಂಡಿದ್ದು ಒಂದು 1,000-2,000 ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರಂತ. ಈಗ ನಮ್ಮ ಡಿ ಸಿ ಮೇಡಮ್ ಹೇಳಿದಂಗೆ ಸುಮಾರು 4,000ಕ್ಕೂ ಹೆಚ್ಚು ಇವತ್ತು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆಫ್ಲೈನ್ ಸಹ ನಮ್ಮ ಉದ್ಯೋಗಾಂಶಗಳು ಬರ್ತಾ ಇದ್ದಾರೆ. ಉತ್ತಮವಾದಂತಹ ಒಳ್ಳೊಳ್ಳೆಯ ಕಂಪನೀಸ್ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ಸ್ವಾಗತವನ್ನು ಕೊಡ್ತಾ ಇವತ್ತು ಏನಕ್ಕೆ ನಾನು ಇವತ್ತು ಉದ್ಯೋಗ ಮೇಳ ಮಾಡಲೇಬೇಕು ಅನ್ನೋದು ನಮಗೆ ಆಸೆ ಇತ್ತು ಅಂತ ಹೇಳಿದ್ರೆ, ದಿನ ನನಗಾಗಿರ್ಬೋದು, ಸ್ಥಳೀಯ ಶಾಸಕರಿಗಾಗಿರ್ಬೋದು. ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ, ಯುವಕರು ಉದ್ಯೋಗದ ಜೊತೆಗೆ ಅನುಭವ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ ಅವರು, ಮೊದಲ ಹಂತದಲ್ಲಿ ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ಪಡೆದು ಅನುಭವ ಸಂಪಾದಿಸುವುದರಿಂದ ಭವಿಷ್ಯದಲ್ಲಿ ಉತ್ತಮ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಮುಂದೆ ಉದ್ಯೋಗ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಧ್ಯೇಯವನ್ನು ಗುರಿಗಾಡಿಕೊಳ್ಳಬೇಕು ಅಂತ ನಾನು ಹೇಳ್ತಾ, ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ನಾವು ಬಹಳಷ್ಟು ಕಾಂಪಿಟೇಟಿವ್ ಫೀಲ್ಡ್ ಇದೆ. ಸ್ಪರ್ಧಾತ್ಮಕ ಜೀವನದಲ್ಲಿ ಒಂದು ಹಲವಾರು ಬ್ಯಾಂಕಿಂಗ್ ಎಕ್ಸಾಮ್ ಹೇಳ್ತಾರೆ, ಹಲವಾರು ಬ್ಯಾಂಕಿಂಗ್ ಎಕ್ಸಾಮ್ಗಳು ಕೂಡ ಅವಕಾಶ ಇರ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ. ಅಷ್ಟೊಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಮಾತನಾಡಿ, ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ. ಉದ್ಯೋಗ ಮೇಳಕ್ಕೆ ಸುಮಾರು 6,000ಕ್ಕೂ ಹೆಚ್ಚು ಮಂದಿ ಆನ್ಲೈನ್ ಮೂಲಕ ಹಾಗೂ ಸುಮಾರು 3,000 ಮಂದಿ ಆಫ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದಾರೆ. ವಿವಿಧ ಖ್ಯಾತ ಕಂಪನಿಗಳು ಭಾಗವಹಿಸಿರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಇನ್ನೊಂದು ಹೆಮ್ಮೆ ವಿಷಯ ಅಂದ್ರೆ ಸುಮಾರು 150ಕ್ಕಿಂತ ಹೆಚ್ಚು ಕಂಪನಿಗಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಭಾಗವಹಿಸಿದ್ದಾರೆ. ಅದು ಒಳ್ಳೊಳ್ಳೆಯ ಕಂಪನಿಗಳು, ನಮ್ಮ TCS ಇರ್ಬೋದು, ಕನ್ಸಲ್ಟೆಂಟ್ಸ್ ಇರ್ಬೋದು, ಟಾಟಾ ಕನ್ಸಲ್ಟೆಂಟ್ಸ್ ಇರ್ಬೋದು, ಇತರೆ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಸಹ ಇವತ್ತು ಇಲ್ಲಿ ಬಂದಿರೋದು ನಮ್ಮೆಲ್ಲರ ಒಂದು ಒಳ್ಳೆಯ ಅವಕಾಶವೇ ಸೇರಿದೆ. ಅದನ್ನು ನಮ್ಮ ಮಕ್ಕಳು ಯುವ ಜನತೆ ಉಪಯೋಗ ಪಡ್ಕೊಳ್ಬೇಕು. ನನ್ನ ಪ್ರಕಾರ ನಿರುದ್ಯೋಗ ಇರೋದಿಲ್ಲ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಉದ್ಯೋಗಾಧಿಕಾರಿ ವಿಜಯಲಕ್ಷ್ಮಿ, ಎಡಿಸಿ ಜಗದೀಶ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಮಾಹಿತಿ ಹಕ್ಕು ಕ್ಷೇತ್ರ ಹಾಗೂ ಪತ್ರಿಕೋದ್ಯಮ ಎರಡೂ ಕ್ಷೇತ್ರಗಳು ಒಂದೇ ಕಾವಲುದಾರಿಯಾಗಿದ್ದು, ಎರಡೂ ಕ್ಷೇತ್ರಗಳು ನಾಗರಿಕ ಹೊಣೆ ಹೊತ್ತು ಸಾಮಾಜಿಕ ಅಭಿವೃದ್ಧಿ ಕೆಲಸವನ್ನು ನಿರ್ವಹಿಸುತ್ತಿವೆ ಎಂದು ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸ್ಟಡಿ ವಿತ್ ಸೊಸೈಟಿ ಪತ್ರಕರ್ತರ ಕಲಿಕೆಯ ತಾಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು,
ಪತ್ರಕರ್ತರಿಗೆ ಜ್ಞಾನದ ಹಸಿವಿರಬೇಕು. ಇದರ ಜೊತೆಗೆ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ತುಂಬಾ ಮುಖ್ಯವಾಗಿದ್ದು, ಪತ್ರಕರ್ತರ ಭವನದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ನಿಜಕ್ಕೂ ಸಂತಸದ ವಿಚಾರ. ಆದರೆ ಇಂದು ಅಭಿವೃದ್ಧಿ ಪತ್ರಿಕೋದ್ಯಮ ಹಾಗೂ ತನಿಖಾ ಪತ್ರಿಕೋದ್ಯಮ ಸತ್ತು ಹೋಗಿದೆ. ಕಾರಣ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರು ತಮ್ಮ ಸುದ್ದಿ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣ ಬಂದ ಮೇಲೆ ಪತ್ರಕರ್ತರು ತುಂಬಾ ಸುಲಲಿತವಾಗಿ ಸುದ್ದಿಯನ್ನು ಪಡೆದುಕೊಳ್ಳುತ್ತಿದ್ದಾರೆಯೇ ವಿನಃ ತನಿಖೆ ಮಾಡಿ ಸುದ್ದಿಯನ್ನು ಬಿತ್ತರಿಸುತ್ತಿಲ್ಲ. ಜನರಲ್ಲಿ ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲದಂತಾಗಿದೆ. ಇಂದು ಪತ್ರಿಕೋದ್ಯಮ ಒಂದು ಉದ್ಯಮವಾಗಿ ಜಾಗತಿಕವಾಗಿ ಬೆಳೆಯುತ್ತಿದೆ. ಪತ್ರಕರ್ತರು ಸುಳ್ಳು ಮತ್ತು ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡಬೇಕು. ಪತ್ರಕರ್ತರು ಶಾಂತಿ ಮತ್ತು ಸೌಹಾರ್ದತೆಯ ನಾಡನ್ನು ಕಟ್ಟೋಣ ಎಂದು ತಿಳಿಸಿದರು. ಪತ್ರಕರ್ತರಾದಂಥವರಿಗೆ ಒಂದು ಜ್ಞಾನದ ಹಸಿವು ಇರಬೇಕು. ಆ ಕೆಲಸವನ್ನ ನಿಮ್ಮ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮ ಮೂಲಕ ಪತ್ರಕರ್ತ ಸಂಘ ಮಾಡ್ತಾ ಇದೆ. ಅದರ ಜೊತೆಗೆ ಒತ್ತಡದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಾದಂಥವ್ರಿಗೆ ಒಂದಷ್ಟು ರಿಕ್ರಿಯೇಷನ್, ಒಂದು ಸಾಂಸ್ಕೃತಿಕ ಒಂದು ಕ್ರೀಡಾ ಇರಬೇಕು. ಅವರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮತ್ತು ಕುಟುಂಬಕ್ಕೆ ತಮ್ಮ ಸಮಯವನ್ನು ಮೀಸಲಿಡಬೇಕು. ಅದಕ್ಕೋಸ್ಕರ ಈ ಎರಡೂ ಕೆಲಸವನ್ನು, ಒಂದು ಜ್ಞಾನದ ಹಸಿವನ್ನು ಹೆಚ್ಚಿಸುವಂಥದ್ದು, ಅವರ ದೇಹದಾಢ್ಯತೆಯನ್ನು ಕಾಪಾಡುವಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವನ್ನು ನಾವು ಬೆಳೆಯೋದು ತುಂಬ ಮುಖ್ಯವಾದಂಥದ್ದು. ಆ ಕೆಲಸವನ್ನು ಪತ್ರಕರ್ತ ಸಂಘ ಮಾಡ್ತಾ ಇದೆ ಅಂತ ಕೇಳುವುದು ನನಗೆ ತುಂಬ ಖುಷಿ ಆಯಿತು. ನಾವು ಮೈಸೂರಲ್ಲಿ ನಾನು ಇದ್ದಾಗ ಈ ಥರದ್ದು ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಆಮೇಲೆ ನಾನು ಬೇರೆ ಬೇರೆ ಜಿಲ್ಲೆ ಹೋದಾಗ ಎಲ್ಲೂ ಆ ಥರದ್ದು ಕಂಡು ಬಂದಿರಲಿಲ್ಲ. ಬೆಂಗಳೂರಲ್ಲಿ ಈಗ KUWJ ಮತ್ತು ಬೆಂಗಳೂರು ವರದಿಗಾರರು ಕೂಡ ಆ ಥರದ್ದು ಒಂದಷ್ಟು ಕಾರ್ಯಕ್ರಮಗಳನ್ನ ಪ್ರೆಸ್ ಕ್ಲಬ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಹೋಗ್ಲಿಕ್ಕೆ ಸಮಯ ಸಾಕಾಗ್ತಿಲ್ಲ. ನಂತರ ಆಯುಕ್ತ ಬದ್ರುದ್ದೀನ್ ಕೆ ಮಾತನಾಡಿ, ಪತ್ರಕರ್ತರಿಗೆ ಪ್ರಶ್ನೆ ಕೇಳುವ ದಾಹವಿರಬೇಕು. ಈಗಿನ ಪತ್ರಕರ್ತರಿಗೆ ಮಾಹಿತಿಗಳು ಸುಲಭವಾಗಿ ಸಿಗುತ್ತವೆ. ಈ ವೃತ್ತಿಯಲ್ಲಿ ಅಧ್ಯಯನ, ಓದುವುದು, ಕಲಿಯುವುದು ನಿರಂತರವಾಗಿರಬೇಕು. ನಿರಂತರ ವಿದ್ಯಾರ್ಥಿಗಳಂತೆ ಪತ್ರಕರ್ತರು ಕೆಲಸ ನಿರ್ವಹಿಸಬೇಕು. ಮಾಹಿತಿ ಹಕ್ಕು ಆಯೋಗ ಕಾಯ್ದೆ ಪ್ರಬಲವಾಗಿದೆ. ಜನಸಾಮಾನ್ಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ವಿದ್ಯಾರ್ಥಿಗಳು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅದರಿಂದ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕೆಂದು ತಿಳಿಸಿದರು. ಪತ್ರಕರ್ತ ಒಂದ್ಸಲ ಪತ್ರಕರ್ತ ಆದ್ಮೇಲೆ ಸಾಯೋವರೆಗೂ ಪತ್ರಕರ್ತ, ಮಾಜಿ ಅಂತ ಇಲ್ಲ. ಹಾಗೆ ನೀವು ಕೂಡ ಪತ್ರಕರ್ತರಾಗುವರು. ನಿಮಗೆ ಈ ವೃತ್ತಿಗೆ ಬಂದ ಮೇಲೆ ನೀವು ಮಾಜಿ ಆಗೋ ಪ್ರಶ್ನೆ ಇಲ್ಲ. ಹೇಗೆ ಮಾಜಿ ಆಗೋದನ್ನ ಹಾಲಿಯಾಗಿ ಶಾಶ್ವತ ಉಳಿಸೋದು ಹೇಗೆ ಅಂದರೆ, ಈ ವೃತ್ತಿಯಲ್ಲಿ ಒಂದು ಅದಕ್ಕೆ ಅಡಿಪಾಯ ಏನಿರಬೇಕು ಅಂತ ಅಂದರೆ, ಇದರಲ್ಲಿ ಅಧ್ಯಯನ, ಓದೋದು, ಕಲಿಯೋದು ನಿತ್ಯ ನಿರಂತರ. ಇದರಲ್ಲಿ ನಾನು ಕಲ್ತಿದ್ದೀನಿ, ನನಗೆಲ್ಲ ಗೊತ್ತು, ನಂದೆಲ್ಲ ಆಗ್ಬಿಟ್ಟಿದೆ ಅನ್ನೋ ಭ್ರಮಾಲೋಕದಲ್ಲಿ ವಿಹರಿಸಲಿಕ್ಕೆ ಅವಕಾಶ ಇಲ್ಲ. ಈ ವಿದ್ಯಾರ್ಥಿಗಳಾಗಿ ನೀವು ಶಾಶ್ವತವಾಗಿ ವಿದ್ಯಾರ್ಥಿಗಳಾಗಿರಬೇಕು. ಅಂದರೆ ನೀವು ನಿರಂತರ ವಿದ್ಯಾರ್ಥಿಗಳು. ಪತ್ರಕರ್ತರು ನಿರಂತರ ವಿದ್ಯಾರ್ಥಿಗಳು. ನಾನು ಅಷ್ಟೇ. ಈಗ ನಾನು 30 ವರ್ಷಗಳಲ್ಲಿ ನನ್ನ ವೃತ್ತಿಯಲ್ಲಿದ್ದಾಗ ನನಗೆ ಅನಿಸುತ್ತೆ ನಮ್ದು ಏನೂ ಅಲ್ಲ ಅಂತ. ನಾವು ಅನ್ಕೋಬೋದು 30 ವರ್ಷ ಕೆಲಸ ಅಷ್ಟ ಅನ್ಬೋದು. ನೋ, ಇದು ನಿರಂತರವಾದ ಕಲಿಕೆ. ಈ ವೇಳೆ ಪತ್ರಕರ್ತರು ಹಾಗೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಮದನ್ಗೌಡ, ಜಿಲ್ಲಾ ಕಾರ್ಯನಿರತ ಸಂಘದ ಅಧ್ಯಕ್ಷ ಕೆಂಚೇಗೌಡ, ಪತ್ರಕರ್ತ ನವೀನ್ ಸೇರಿದಂತೆ ಇತರರು ಹಾಜರಿದ್ದರು. ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿಯನ್ನ ಅಡ ಇಟ್ಟಿದ್ದಾರೆಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ದೆಹಲಿಗೆ ಬಂದು ಅಮೆರಿಕ ಉಪ ಕಾರ್ಯದರ್ಶಿ ಹೇಳ್ತಾರೆ, ಭಾರತವನ್ನು ಚೀನಾದಷ್ಟು ಬೆಳೆಯೋಕೆ ಬಿಡುವುದಿಲ್ಲ ಎನ್ನುತ್ತಾರೆ. ಇನ್ನೊಬ್ಬರು ರಷ್ಯಾದಿಂದ ತೈಲ ಖರೀದಿಗೆ ನಾವೇ ಹೇಳಿದ್ದೀವಿ ಎನ್ನುತ್ತಾರೆ. ಇದನ್ನ ಒಬ್ಬರೇ ಒಬ್ಬ ಕೇಂದ್ರ ಮಂತ್ರಿ ವಿರೋಧ ಮಾಡಿದ್ರಾ? ಯಾಕೆ ಭಾರತದ ಸಚಿವರು ವಿರೋಧ ಮಾಡ್ತಿಲ್ಲ? ಇವರು ನಮ್ಮ ವಿದೇಶಾಂಗ ನೀತಿಯನ್ನ ಅಡವಿಟ್ಟಿದ್ದಾರೆ. ನೇರವಾಗಿ ಮೋದಿಯವರ ಮರ್ಯಾದೆ ಹಾಳಾಗ್ತಿದೆ, ದೇಶದ ಮರ್ಯಾದೆ ಹಾಳಾಗ್ತಿದೆ. ಇವಾಗ RSSನವರು ಎಲ್ಲಿದ್ದಾರೆಂದು ಪ್ರಶ್ನಿಸಿದರಲ್ಲದೆ, ವಿಜಯ್ ರಶ್ಮಿಕಾ ಅವರನ್ನ ಭೇಟಿಯಾಗೋಕೆ ಮೋದಿಗೆ ಸಮಯವಿದೆ, ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಸಮಯವಿಲ್ಲ, ಕ್ರಿಕೆಟ್ ಸೆಮಿಫೈನಲ್ಗೆ ವಿಶ್ ಮಾಡ್ತಾರೆ ಎಂದು ತಿಳಿಸಿದರು. ಸೆಕ್ರೆಟರಿ ಆಫ್ ಟ್ರೆಜರಿ ಅಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಈಕ್ವಲೆಂಟ್ ಸ್ಕಾಟ್ ಅಂತ, ಅವರೇನು ಹೇಳ್ತಾರೆ, ನಾವು ಈ ಯುದ್ಧದ ಪರಿಣಾಮವಾಗಿ ಒಂದು 30 ದಿನ ಪರ್ಮಿಷನ್ ಕೊಟ್ಟಿದ್ದಾರಂತೆ ಇಂಡಿಯಾಗೆ, ರಷ್ಯಾದ ಕಚ್ಚಾ ತೈಲನ್ನು ಖರೀದಿ ಮಾಡೋಕ್ಕೆ ಪರ್ಮಿಷನ್. ಇವತ್ತು ಬೆಳಿಗ್ಗೆ ಇನ್ನೊಬ್ಬ ಅಧಿಕಾರಿ, ಅವರು ಯಾರು, ನಿಮ್ಮ ಇನ್ನೊಬ್ಬರು ಮಿನಿಸ್ಟರ್, ಇಂಧನ ಸಚಿವರು, ಅಲ್ಲಿಂದ ಇಂಧನ ಸಚಿವರು, ಅಮೆರಿಕನ ಇಂಧನ ಸಚಿವರು ಹೇಳ್ತಾರೆ, ಭಾರತ ದೇಶ ನಾವೇನು ಹೇಳ್ತೀವಿ ಅದು ಮಾಡ್ತಾರೆ. ಸದ್ಯಕ್ಕೆ ನಾವು ಅವರಿಗೆ ರಷ್ಯಾದಿಂದ ಆಯಿಲ್ ತೊಗೊಳಕ್ಕೆ ನಾವು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾರಿದು ಹೇಳ್ತಾ ಇರೋದು? ಹಾದಿಗೆ ಹೋಗೋರು ಬರೋರಲ್ಲ, ಮಿನಿಸ್ಟರ್ಸ್ ಇನ್ ದಿ ಅಮೆರಿಕನ್ ಗೌರ್ಮೆಂಟ್. ಎಲ್ಲಿ ಹೇಳ್ತಾ ಇದ್ದಾರೆ? ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ರಾಜ್ಯ ಬಜೆಟ್ ಜನಪರವಾಗಿದ್ದು ಬಡವರ ಪರವಾದ ಬಜೆಟ್ ಆಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ ವಿವಿಧ ಗ್ಯಾರಂಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದ್ದು, ಇದಕ್ಕಾಗಿ ಸುಮಾರು 56,000 ಕೋಟಿ ರುಗಳನ್ನು ಮೀಸಲಿರಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಉತ್ತಮವಾದ ಬಜೆಟ್ ಅನ್ನು ಮುಖ್ಯಮಂತ್ರಿ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ. ರಾಜ್ಯ ಬಜೆಟ್ ಕುರಿತು ಟೀಕಿಸಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಷ್ಟು ಯೋಜನೆಗಳನ್ನು ತಂದಿದ್ದಾರೆ ಎಂಬುದನ್ನು ಮೊದಲು ತಿಳಿಸಬೇಕೆಂದು ಹೇಳಿದರು. ಆಗಿರ್ಬೋದು, ಪಶುಸಂಗೋಪನೆ, ಆರೋಗ್ಯ ಆಗಿರ್ಬೋದು, ನಮ್ಮ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಮತ್ತು ಮೈನರ್ ಇರಿಗೇಷನ್ ಆಗಿರ್ಬೋದು, ಎಲ್ಲ ಇಲಾಖೆಗೂ ಸಮಬದ್ಧವಾಗಿ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ನಾನಂತೂ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಜಿಲ್ಲೆಗೆ ಗುರುತಿಸಿ ನಮ್ಮ ಹಾಸನ ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿಯನ್ನು ಮಂಜೂರನ್ನು ಮಾಡಿದ್ದಾರೆ. ಅದಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಜೊತೆಗೆ ನಾವು ಇನ್ನೂ ಹಲವಾರು ಅನುದಾನಗಳು ಕೊಟ್ಟಿದ್ದಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆ ಏನೇನು ಈಗಿರುವಂತಹ ಪ್ರಾಜೆಕ್ಟ್ಸ್ಗೆಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಹ ಬಜೆಟ್ ಪ್ರತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಜನಸಾಮಾನ್ಯರ ಬಜೆಟ್ ಇದಾಗಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗ ನೇಮಕಾತಿ, ವಿವಿಧ ಕಡೆ ಇರುವಂತಹ ಇಲಾಖೆಯಲ್ಲಿರುವಂತಹ ಮನಸ್ಸು ಸದಾ ಸಂತೋಷವಾಗಿರಬೇಕೆಂದರೆ ಯೋಗ, ಜ್ಞಾನ ಮತ್ತು ಆತ್ಮಶಾಂತಿ ಅತ್ಯಂತ ಮುಖ್ಯ ಎಂದು ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಪ್ರಿಯದರ್ಶಿನಿ ಜಿ ಅವರು ಹೇಳಿದರು. ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ಎಂಸಿಇ ಕಾಲೇಜು ಆವರಣದಲ್ಲಿ ಆರ್ಟ್ ಆಫ್ ಲಿವಿಂಗ್ ಮತ್ತು ಹಾಸನ ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ 2026 ಮಾರ್ಚ್ 2ರಿಂದ 7ರವರೆಗೂ ಹಮ್ಮಿಕೊಳ್ಳಲಾಗಿದ್ದ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ವಿಶ್ವಪ್ರಸಿದ್ಧ ಸುದರ್ಶನ ಕ್ರಿಯೆ ತರಬೇತಿ ಮುಕ್ತಾಯ ಸಮಾರಂಭದಲ್ಲಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಅವರು, ಹಿಂದಿನ ಕಾಲದಿಂದಲೇ ಸಂತರು ಮಾನಸಿಕ ಶಾಂತಿ ಮತ್ತು ಸಂತೋಷಕ್ಕಾಗಿ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳನ್ನು ಅನುಸರಿಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಅತಿಯಾದ ಒತ್ತಡ ಮತ್ತು ಆತಂಕದಿಂದ ಜೀವನ ನಡೆಸುತ್ತಿರುವುದರಿಂದ ಆ ಸಂತೋಷವು ಕಡಿಮೆಯಾಗುತ್ತಿದೆ. ಆದ್ದರಿಂದ ಮತ್ತೆ ಆ ಮಾನಸಿಕ ಸಂತೋಷವನ್ನು ಪುನಃ ಪಡೆಯುವ ಅಗತ್ಯವಿದೆ ಎಂದು ಹೇಳಿದರು. ಯೋಗವು ದೇಹದ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದ್ದರೆ, ಧ್ಯಾನ ಮತ್ತು ವಿಶ್ವಪ್ರಸಿದ್ಧ ಸುದರ್ಶನ ಕ್ರಿಯೆಯು ಮನಸ್ಸನ್ನು ಒತ್ತಡದಿಂದ ಮುಕ್ತಗೊಳಿಸಿ ರೋಗಮುಕ್ತ ದೇಹವನ್ನು ನೀಡುತ್ತದೆ ಎಂದರು. ಕಲಿತು ಅಂದಿನಿಂದ ಜೀವನ ಹೀಗೆ ನಿತ್ಯ ಉತ್ಸವನೇ. ಗುರುದೇವ್ ಹಾಗೆ ಆಶೀರ್ವಾದ ಮಾಡಿದರೆ ಈ ಎಲ್ಲ ಸೇವೆ ಚಟುವಟಿಕೆ ಸೇವೆ ಎಲ್ಲ ಮಾಡೋದ್ರಿಂದ ನಮಗೂ ಏನು ಮನಸ್ಸು ಯಾವಾಗಲೂ ಒಂದು ಉತ್ಸಾಹದಲ್ಲಿ ಬೇರೆಯವರಿಗೆ ಏನು ಮಾಡ್ಬೋದು ಅಂತ ಹೇಳಿದಾಗ ನಮ್ಮಲ್ಲಿ ಒಂದು ಉತ್ಸಾಹ ಇರುತ್ತೆ. ಸೊ ಸೇವೆನೂ ಇದರದ್ದು ಭಾಗ ಮಾಡಬೇಕು. ನೀವೆಲ್ಲ ಏನು ಈ ಮಿನಿಮಮ್ ಸೇವೆ ಅಂತಂದರೆ ಬೇರೆಯವರಿಗೆ ಇಂಥದ್ದೊಂದು ಶಿಬಿರ ಇದೆ, ಹೀಗೊಂದು ಸ್ವಲ್ಪ ಹೊತ್ತು ಉಸಿರು ನಮ್ಮದೇ ಉಸಿರು ಅಲ್ವಾ, ಅದನ್ನೊಂದು ಸ್ವಲ್ಪ ನಾವು ಬಳಸ್ಕೊಂಡು ಹೇಗೆ ಮನಸ್ಸನ್ನು ಇಷ್ಟೊಂದು ಸಂತೋಷವಾಗಿ ಇಟ್ಕೊಳ್ಬೋದು, ಇಷ್ಟೊಂದು ಸ್ಫೂರ್ತಿಯಾಗಿ ಇಟ್ಕೊಳ್ಬೋದು, ಅದನ್ನು ಬೇರೆಯವರಿಗೆ ತಿಳಿಸಿ ಅವರು ಇಂಥ ಶಿಬಿರ ಮಾಡೋದಕ್ಕೆ ನಾವು ಅದಕ್ಕೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಯಾವುದೇ ಜಾತಿ ಅಥವಾ ಮತಭೇದವಿಲ್ಲದೆ ಎಲ್ಲರೂ ಸಮಾನರು. ಯೋಗ ಮತ್ತು ಜ್ಞಾನವು ಮನುಷ್ಯನ ಆರೋಗ್ಯ ಹಾಗೂ ಮನಸ್ಸಿನ ಸಮತೋಲನ ಕಾಪಾಡಲು ಸಹಾಯಕವಾಗುತ್ತದೆ. ಈ ಶಿಬಿರವು ಎಲ್ಲರಿಗೂ ಉಪಯುಕ್ತವಾಗಿದ್ದು, ಹಾಸನ ಲಯನ್ಸ್ ಕ್ಲಬ್ ಈ ಕಾರ್ಯಕ್ರಮಕ್ಕೆ ಮಹತ್ವದ ಬೆಂಬಲ ನೀಡಿದೆ. ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸಿ ಶಿವಸ್ವಾಮಿ ಮಾತನಾಡಿ, ಹಾಸನ ಲಯನ್ಸ್ ಸೇವಾ ಕೇಂದ್ರದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ. ಸಮಾಜದ ಒಳಿತಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಯೋಗ ಮತ್ತು ಧ್ಯಾನ ಶಿಬಿರವು ಅವುಗಳಲ್ಲಿ ಒಂದಾಗಿದೆ. ಇದು ಯಶಸ್ವಿಯಾಗಿ ನೆರವೇರಿರುವುದು ಸಂತೋಷಕರ ಸಂಗತಿ ಎಂದರು. ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯದ ಸದುಪಯೋಗ ಪಡೆದುಕೊಂಡಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯಾವುದೇ ಹುದ್ದೆಯಲ್ಲಿ ಇದ್ರೂ ಸಹ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರಕ್ಕೆ ಶಕ್ತಿ ತುಂಬಿದಂತಹ ಶಿಬಿರಾರ್ಥಿಗಳಿಗೆ ಮೊದಲು ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂತಹ ಶಿಬಿರಗಳು ನಮ್ಮ ಕರ್ನಾಟಕದಿಂದ ಭಾರತಾದ್ಯಂತ ಹಾಗೂ ವಿಶ್ವಾದ್ಯಂತ ನಡೆದು ಯಶಸ್ವಿಯಾದ ಒಂದು ಆರೋಗ್ಯದ ಮುನ್ನೋಟವನ್ನು ಪರಿಚಯಿಸಿದಂತಹ ರವಿಶಂಕರ್ ಗುರೂಜಿ ಅವರಿಗೆ ನಮ್ಮ. ಈ ಸಂದರ್ಭದಲ್ಲಿ ನಗರಸಭೆಯ ನಿವೃತ್ತ ಆಯುಕ್ತ ಪರಮೇಶ್, ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಶಿಕ್ಷಕರಾದ ಜಿಎಸ್ ಸುಬ್ಬುಕೃಷ್ಣ, ಸೀನಿಯರ್ ಟೀಚರ್ ಎಚ್ಎಲ್ ವಿದ್ಯಾ ರೂಪ, ಶಿಕ್ಷಕಿ ಎಚ್ ವೇದಶ್ರೀ, ಪ್ರಿಯಾ ಸಿಂಚನ ಇತರರು ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿದ್ದ ಹಕ್ಕುತಾಯ ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆಯಿತು.
ಜಾಥಾವು ಮಹಾರಾಜ ಉದ್ಯಾನವನದಿಂದ ಪ್ರಾರಂಭವಾಗಿ ಹಾಸನಾಂಬ ಕಲಾಕ್ಷೇತ್ರದವರೆಗೆ ಮೆರವಣಿಗೆ ನಡೆಯಿತು. ಇದೇ ವೇಳೆ ಲೈಂಗಿಕ ದೌರ್ಜನ್ಯ ವಿರುದ್ಧ ಮಹಿಳೆಯರು ಧಿಕ್ಕಾರ ಕೂಗುತ್ತಾ ಸಾಗಿದರು. ಹಾಸನದವರು ಎಲ್ಲ ಸೇರ್ಕೊಳ್ತಾರೆ. ಸಾವಿರಾರು ಜನ ನಾವು ರಸ್ತೆ ಮೇಲೆ ಹೋಗ್ತೀವಿ. ಇವತ್ತು ಯಾವ ಥರ ಇದೆ ಅಂದರೆ, ಸ್ವಾತಂತ್ರ್ಯ ಬಂದು 3/4 ಶತಮಾನ ಕಳೆದರೂ ಸಹ ಹೆಣ್ಮಕ್ಳು ನಿರ್ಭೀತಿಯಿಂದ ನನಗಿದು ಬೇಕು, ನನಗಿದು ಹಕ್ಕು ಅಂತ ಹೇಳಿಕೊಂಡು ರಸ್ತೆ ಮೇಲೆ ಹೋಗುವಂಥ, ರಸ್ತೆ ಮೇಲೆ ಅಲ್ಲ ಅಣ್ಣ, ಮನೆ ಒಳಗೆ ಹೇಳುವಂಥ ಇವತ್ತು ಪರಿಸ್ಥಿತಿ ಸಹ ಇಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೈ ಹಿಡಿದು ನಾವು ಇಡೀ ರಾಜ್ಯದ ಎಲ್ಲ ಸೋದರಿಯರು, ಎಲ್ಲ ಜಾತಿ, ಲಿಂಗತ್ವ, ವರ್ಗ, ಧರ್ಮ, ಭಾಷೆಯ ಸೋದರಿಯರೆಲ್ಲ ನಂತರ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಮಾಜಿಕ ಹೋರಾಟಗಾರ್ತಿ ತೀಸ್ತಾ ಸೆಟ್ಟಲ್ವಾಡ್ ಮಾತನಾಡಿದರು. can become inclusive because it's a process, and therefore today I want to just take the names of 2 or 3, 4 women who I've observed very closely in my life. Zakia Appa Jafi, I think you know the name. She passed away last year, February, a saddened woman because she could not get justice for her husband Ehsan Jafi. Radhika Vemula, the mother of Rohit Vemula, Amina Talli, the mother of Payal Talli, both these women fought and got the UGC guidelines against upper class biases in higher institutions that have taken over. ಕಾರ್ಯಕ್ರಮದಲ್ಲಿ ವಿವಿಧ ಜನಪರ ಹೋರಾಟಗಾರರು, ಮಹಿಳೆಯರು, ಲೇಖಕಿಯರು, ಸಾಮಾಜಿಕ ಹೋರಾಟಗಾರರು ಭಾಗವಹಿಸಿದರು. ನಮ್ಮ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಲು ಮುಂದಾಗಿದ್ದು, ಇತ್ತೀಚೆಗೆ ಅಟ್ರಾಸಿಟಿ ಕೇಸನ್ನು ದುರುಪಯೋಗ ಪಡೆದುಕೊಳ್ಳುತ್ತಿದ್ದು, ಸತ್ಯಾಸತ್ಯತೆಯನ್ನು ಪರಿಶೀಲನೆ ನಡೆಸಬೇಕೆಂದು ನಿವೃತ್ತ ಪ್ರಾಂಶುಪಾಲ ಕೃಷ್ಣಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಎಂಬುವರು ಪ್ರತಿನಿತ್ಯ ನಮ್ಮ ಮನೆಯ ಬಾಗಿಲಿಗೆ ಬಂದು ಅವರು ಸಾಕಿದ ನಾಯಿಗೆ ಊಟವನ್ನು ಹಾಕುತ್ತಿದ್ದಾರೆ. ಈ ಕುರಿತು ನಮ್ಮ ಮನೆಯ ಬಾಗಿಲಿಗೆ ಹಾಕಬೇಡಿ, ಬೇರೆ ಸ್ಥಳದಲ್ಲಿ ಊಟವನ್ನು ಹಾಕಿ ಎಂದು ನಮ್ಮ ಮಗ ತಿಳಿಸಿದಾಗ ಅವರ ಪರವಾಗಿ 3ನೇ ವ್ಯಕ್ತಿಯಾಗಿ ದಿನೇಶ್ ಎಂಬುವನು ಒಂದು ತಂಡದೊಂದಿಗೆ ಗುಂಪು ಕಟ್ಟಿಕೊಂಡು ಬಂದು ಜಗಳ ಮಾಡಿದ್ದಾನೆ. ಆದಾಗ್ಯೂ ಆತನೇ ಹೋಗಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ದೂರು ದಾಖಲಿಸುತ್ತಾನೆ. ಈತನು ಹಣದ ವ್ಯಾಮೋಹಕ್ಕಾಗಿ ಈ ರೀತಿ ನಡೆದುಕೊಳ್ಳುತ್ತಿದ್ದಾನೆಂಬುದು ನಮಗೆ ಅರಿವಾಗಿದೆ. ಅದಕ್ಕೆ ನಾವು ಒಪ್ಪದಿದ್ದಾಗ ನಮ್ಮ ವಿರುದ್ಧ ಜಾತಿ ನಿಂದನೆ ಕೇಸ್ ಹಾಕುತ್ತೇನೆ, ಅಟ್ರಾಸಿಟಿಯನ್ನು ನೀಡುತ್ತೇನೆಂದು ತಿಳಿಸಿದ್ದಾನೆ. ಹಾಗಾಗಿ ಇತ್ತೀಚೆಗೆ ಈ ಅಟ್ರಾಸಿಟಿಯ ಕೇಸನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಈ ರೀತಿಯ ಆರೋಪ ಮಾಡುವುದು ಸರಿಯಲ್ಲ. ಹಾಗಾಗಿ ಇದರ ಕುರಿತು ಸತ್ಯಾಸತ್ಯತೆಯನ್ನು ವರದಿ ಮಾಡಬೇಕೆಂದು ತಿಳಿಸಿದರು. ಸೊ ಇದನ್ನು ಹಾಕಬೇಡಿ ಅಂತ ನಮ್ಮ ಮಗ ಹೇಳಿದಾಗ ಅವ್ರಿಗೆ ಏನು ಸಿಟ್ಟು ಬಂತ ಗೊತ್ತಿಲ್ಲ. ಅವರು ಸಿದ್ದೇಶ್ ಅನ್ನೋರು, ದಿನೇಶ್ ಅನ್ನೋರು ನಮಗೆ ಗೊತ್ತಿಲ್ಲ. ಡಾಕ್ಟರ್ ಜೊತೆ ಬಂದಿದ್ದವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತು ಒಂದು 2 ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ ಅಂತ ಕಾಣ್ತದೆ. ಈ 3 ಬಂದಾಗ ನಮ್ಮ ಮಗ ಹೇಳಿದ್ದಾನೆ. ಅವ್ರಿಗೆ ಏನು ಸಿಟ್ಟು ಬಂತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದ್ರ ಮಾರನೇ ದಿನ ಏನಾಯಿತು ಅಂತೇಳಿದರೆ, ನಮ್ಮ ಮನೆ ಹತ್ರಕ್ಕೆ ಒಂದು ಗ್ರೂಪೇ ಬಂತು. ಯಾರು ದಿನೇಶ್ ಅನ್ನೋರು ಗ್ರೂಪೇ ಬಂತು. ಒಂದು 7-8 ಜನ ಇದ್ದರು. ಅವರು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಏನು ಕಂಪ್ಲೇಂಟ್ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಇದೆ, ನೀವು ನಮ್ಮನ್ನು ಈಗ ಬೈದಿದ್ದೀರಾ, ಈ ಥರ ಬಂದರು. ನಮಗೆ ಆಶ್ಚರ್ಯ. ಇವರು ಈ ಕುರಿತು ಮಾತನಾಡಿದ ಪತ್ರಕರ್ತ ನಾಗರಾಜ್ ಹೆತ್ತೂರ್ ಅವರು, ದಿನೇಶ್ ಎಂಬಾತ ಅಟ್ರಾಸಿಟಿ ಕೇಸನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನೆ. ಅಲ್ಲದೆ ಅದನ್ನು ನಾವು ಪ್ರಶ್ನಿಸಿದ್ದಕ್ಕಾಗಿ ನಮ್ಮನ್ನು ವೈಯಕ್ತಿಕವಾಗಿ ನಿಂದಿಸುತ್ತಾನೆ. ಯಾವುದೇ ಮಾಹಿತಿಯ ಆಧಾರವಿಲ್ಲದೆ ನಮ್ಮ ತೇಜೋವಧೆಯನ್ನು ಮಾಡಿದ್ದಾನೆ. ಇದು ಯಾವುದೇ ಕಾರಣಕ್ಕೂ ಸಮಂಜಸವಾದದ್ದಲ್ಲ. ಆತ ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಆತನ ವಿರುದ್ಧ ಕಾನೂನಿನ ಕ್ರಮಕ್ಕೆ ಹೋರಾಡುತ್ತೇನೆಂದು ತಿಳಿಸಿದರು. ಕಂಡು ಬರ್ತದೆ ಕೆಲವು 18,000 ಕಟ್ಟಾನು 18 ರೂಪಾಯಿಲಿ ಫೀಸ್ ಕಟ್ಟೋಗಿದ್ದಾನೆ. ಎಡಿಟ್ ಮಾಡ್ಕೊಂಡು ಅದನ್ನು ಬಿಲ್ ತೆಗೆದು ಫೀಸ್ ಸೆಕ್ಷನಿಗೆ ಕೊಟ್ಟಿದ್ದಾರೆ. ಫೀಸ್ ಸೆಕ್ಷನ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲಿ ಅರ್ನಿಂಗ್ ಆಗೋದ್ರಿಂದ ಇವರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಲ್ಲ. ಇವನು ಗುಮಾಸ್ತ ಭಾಗಿಯಾಗಿದ್ನೋ ಏನೋ ಗೊತ್ತಿಲ್ಲ. ನಾವು ಅವರಿಬ್ಬರನ್ನ ಸಸ್ಪೆಂಡ್ ಮಾಡಾಕ್ತು. ಯಾರು ರಮೇಶ್ ಅಂತೇಳಿ ಒಬ್ಬರಿದ್ದರು ಅಲ್ಲಿ, ಅವ್ರನ್ನ ತೆಗೆದು ಅದಾದ 1 ತಿಂಗಳಿಗೆ ರಿಟೈರ್ಡ್ ಆದವ್ರನ್ನ ಇಟ್ಕೊಂಡಿದ್ದು ನಾಗೇಂದ್ರ ಅಂತೇಳಿ ಅವ್ರನ್ನೂ ತೆಗೆದು. ಸೊ ಅದನ್ನು ಚೆಕ್ ಮಾಡಿಸಿದಾಗ ಅವರು ಫೀಸು ಕಂಟ್ರೋಲ್ ಅಧಿಕಾರಿ ಇರ್ತಾರಲ್ಲ ಪ್ರಸನ್ನ ಅಂತೇಳಿ, ಅವರು ನನ್ನ ಮೇಲೆ ಮುಗಿ ಬೀಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಂಜು, ತೇಜೂರು, ವಿನಯ್, ತೋಟದಪ್ಪ, ರಾಮು ಹಾಜರಿದ್ದರು.
ಹೊಳೆನರಸೀಪುರ ಶಿಕ್ಷಕರ ಭವನದಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಒಳಹೇಶ್ವರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು, ವಿವಿಧತೆಯಲ್ಲಿ ಏಕತೆ ನಮ್ಮ ಹೊಳೆನರಸೀಪುರ ತಾಲೂಕು, ಇಲ್ಲಿ ಅತ್ಯುತ್ತಮ ಶಿಕ್ಷಕಿಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಿಂದ ನಮ್ಮ ತಾಲೂಕಿಗೆ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮವಾದ ಅಂಕ ಬರಲಿಕ್ಕೆ ಶಿಕ್ಷಕರೇ ಸಾಕ್ಷಿ. ನಮ್ಮ ತಾಲೂಕಿನ ಶಿಕ್ಷಕರು ಮಕ್ಕಳ ಮೇಲೆ ತುಂಬಾ ಒಳ್ಳೆಯ ಸಹಾನುಭೂತಿ ಇಟ್ಟುಕೊಂಡಿರುವಂತಹವರಾಗಿದ್ದಾರೆ. ಇವರುಗಳನ್ನು ಮಾದರಿ ಶಿಕ್ಷಕರು ಎಂದರೆ ತಪ್ಪಾಗುವುದಿಲ್ಲ. ಪ್ರತಿಯೊಬ್ಬ ಶಿಕ್ಷಕಿಯರು ಅತ್ಯುತ್ತಮವಾದ ಇಂಗ್ಲಿಷ್ ಬೋಧನೆಯನ್ನು ನೀವು ಕಲಿತು ಮಕ್ಕಳಿಗೆ ಕಲಿಸಿದ್ದೇ ಆದರೆ ಇನ್ನೂ ಹೆಚ್ಚಿನ ಅಂಕಗಳನ್ನು ತೆಗೆಯಲಿಕ್ಕೆ ಹಾಗೂ ಮುಂದಿನ ಅವರ ಉಜ್ವಲ ಭವಿಷ್ಯಕ್ಕೆ ಸಾಕ್ಷಿಯಾಗುತ್ತದೆ. ಈ ಬಾರಿ ಸೆನ್ಸಸ್ ಮಾಡಬೇಕಾದ್ರೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿ. ನೀವು ಮಾಡುವ ಸೆನ್ಸಸ್ನಿಂದ ನಮ್ಮ ಏಕತೆ ಹಾಗೂ ಪ್ರಗತಿಗೆ ಮುಖ್ಯ ಕಾರಣವಾಗುತ್ತದೆ ಎಂದರು. ಅದು ಸಂಘದ ವಿಷಯದಲ್ಲಾಗಿರ್ಬೋದು, ನಮ್ಮ ಶೈಕ್ಷಣಿಕ ಪ್ರಗತಿಯಲ್ಲಾಗಿರ್ಬೋದು, ಜೊತೆಗೆ ನೀವೆಲ್ಲ ಇದ್ದಿದ್ದಿಂದ ಹೈಸ್ಕೂಲ್ ತನಕ ಕಳಿಸ್ಕೊಡ್ತೀರಿ. ಹಾಗಾಗಿ ನಮ್ಮ BO ಸಾಹೇಬ್ ಹೇಳಿದ್ರು, ಮನವಿ ಮಾಡ್ತೀನಿ, ಇಂಗ್ಲೀಷ್ನ ನಾವು ಕಲಿಸುವಂಥ ಕೆಲಸವನ್ನು ಮಕ್ಕಳಿಗೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನು ಅದನ್ನು ಕನ್ನಡ. ತಾಲೂಕು ದಂಡಾಧಿಕಾರಿ ರೇಣುಕುಮಾರ್ ಮಾತನಾಡಿ, ಶಿಕ್ಷಕರಿಗೆ ಸಿಗುವ ಗೌರವ ಯಾರಿಗೂ ಸಿಗುವುದಿಲ್ಲ. ವೃತ್ತಿ ಧರ್ಮ ಒಳ್ಳೆಯದಿದ್ದರೆ ಯಾವ ಗಳಿಕೆಯಲ್ಲೂ ಭಗವಂತ ನಮ್ಮನ್ನು ಕಾಪಾಡುತ್ತಾನೆ. ವೃತ್ತಿ ಧರ್ಮಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು. ಶಿಕ್ಷಣದಿಂದ ಒಬ್ಬ ವ್ಯಕ್ತಿ ಡಾಕ್ಟರ್, IAS ಆಫೀಸರ್ ಸೇರಿದಂತೆ ಅತ್ಯುನ್ನತ ವ್ಯಕ್ತಿಗಳಾಗಬಹುದು. ಆ ಶಕ್ತಿ ಇರುವುದು ಶಿಕ್ಷಣ ಹಾಗೂ ಶಿಕ್ಷಕರಿಗೆ ಮಾತ್ರ. ಶಿಕ್ಷಕ ವೃಂದದವರು ಅತಿ ಹೆಚ್ಚು ಕ್ರಿಯಾಶೀಲರಾಗಬೇಕು. ಮುಂದೆ ಬರುವಂತಹ ಜನಗಣತಿಯಲ್ಲಿ ತಮ್ಮನ್ನು ತಾವು ಅಚ್ಚುಕಟ್ಟಾಗಿ ತೊಡಗಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಪ್ರಸ್ತಾವನೆಯನ್ನ ಕೇಳಿಕೊಂಡಿದ್ದಾರೆ. ಆ ಪ್ರಸ್ತಾವನೆಯನ್ನು ನಾವು ಕೊಡ್ತೀವಿ. ಎಲ್ಲೆಲ್ಲಿ ನಾವು ನರ್ಸರಿ ತರಗತಿಗಳನ್ನ ಪ್ರಾರಂಭ ಮಾಡ್ತೀವೋ ಅಲ್ಲೆಲ್ಲ ಅವಕಾಶ ಮಾಡಿಕೊಟ್ರೆ ಈಗಾಗಲೇ ಕರ್ನಾಟಕ ಕೂಡ ನಡೀತಾ ಇದೆ. ಹಾಗೆ ಸುಮಾರು ಕಡೆ ನರ್ಸರಿ ತರಗತಿ ಪ್ರಾರಂಭ ಆದರೆ ಮುಂದೆ ತರಗತಿ ದಾಖಲಾತಿಗೇನು ಕೊರತೆ ಆಗುವುದಿಲ್ಲ. ತಾವೆಲ್ಲ ಬಹಳ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಎಲ್ಲ ತಾಲೂಕಿನ ಎಲ್ಲಾ ಶಿಕ್ಷಕರು ಬಹಳ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಸಾವಿತ್ರಿಬಾಯಿ ಪುಲೆ ಸಂಘದ ಸಂಸ್ಥಾಪಕಿ ಮಮತಾ, ಕಾರ್ಯದರ್ಶಿ ಬ್ರಹ್ಮರಾಂಬ ಗೀತಾ, ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಉಷಾ ನರಸಿಂಹ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಯತೀಶ್, ಮಾಜಿ ಅಧ್ಯಕ್ಷ ಸೋಮಣ್ಣಯ್ಯ ಹಾಜರಿದ್ದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುರಕ್ಷತೆಯ ಕೊರತೆ ಇದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕರವೇ ಪ್ರಧಾನ ಕಾರ್ಯದರ್ಶಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ JP ನಗರದಿಂದ ಅಂಬೇಡ್ಕರ್ ವೃತ್ತದವರೆಗೆ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಸುರಕ್ಷತಾ ವ್ಯವಸ್ಥೆಗಳ ಕೊರತೆಯಿಂದ ಅಪಘಾತಗಳು ಹೆಚ್ಚುತ್ತಿದ್ದು, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರಲ್ಲದೆ, ಕಳೆದ ರಾತ್ರಿ ನಡೆದ ಬೈಕ್ ಅಪಘಾತದಲ್ಲಿ ಒಬ್ಬರು ಮೃತಪಟ್ಟ ಘಟನೆ ಅತ್ಯಂತ ದುಃಖಕರವಾಗಿದ್ದು, ಈ ಅಪಘಾತಕ್ಕೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದರು. JP ನಗರದಿಂದ ಅಂಬೇಡ್ಕರ್ ವೃತ್ತದವರೆಗೆ ನಗರ ಪ್ರದೇಶದೊಳಗೆ ಸಾಗುವ ಈ ಹೆದ್ದಾರಿಯಲ್ಲಿ ಬೆಳಗ್ಗೆ 8:30 ರಿಂದ 9:30 3 ಶಾಲೆಗಳ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಚಾರ ನಡೆಸುವ ಸಮಯದಲ್ಲಿ ಟಿಪ್ಪರ್, ಲಾರಿ, ಬಸ್ ಸೇರಿದಂತೆ ಭಾರೀ ವಾಹನಗಳು ವೇಗವಾಗಿ ಸಂಚರಿಸುತ್ತಿರುವುದರಿಂದ ಜನರು ಜೀವ ಭಯದಲ್ಲಿ ರಸ್ತೆ ದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಭಾಗದಲ್ಲಿ ಸಮರ್ಪಕ ಬೆಳಕಿನ ವ್ಯವಸ್ಥೆ, ದೊಡ್ಡ ಎಚ್ಚರಿಕೆ ಫಲಕಗಳು, ರಿಫ್ಲೆಕ್ಟರ್ಗಳು, ವೇಗ ನಿಯಂತ್ರಣ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೈಗೊಳ್ಳಬೇಕಾಗಿತ್ತು. ಆದರೆ ಇದುವರೆಗೂ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂದ್ರೆ 2 ಹಂಪಲ್ಲಿ ಹಾಕಬೇಕು. 2 ಹಂಪ್ ಹಾಕಿದ್ರೆ ಸ್ವಲ್ಪ ತಿರುಗಾಡೋದು ಅನುಕೂಲ ಆಗುತ್ತೆ. ಮತ್ತು ವೆಹಿಕಲ್ಗಳು ಬರುವಾಗ ಸ್ಪೀಡಲ್ಲಿ ಬರ್ತಾರೆ. ಮಾಲ್ ತುಂಬ್ಕೊಂಬಂದವರೆಲ್ಲ ಟೈಮ್ ಕೀಪಪ್ ಮಾಡಬೇಕು. 1 ಲೋಡಿ 4 ಲೋಡಿ ಅವ್ರದ್ದು ಟೈಮ್ ಇರುತ್ತೆ. ಅವ್ರೇನು ಮಾಡ್ತಾರೆ, ಇದು ಯಾವುದು ನೋಡೋಲ್ಲ, ಸ್ಪೀಡಾಗಿ 80 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾರೆ. ಪೆಟ್ರೋಲ್ ಮಾಡೋಕ್ಕಾಗಲ್ಲ, ಭಯ ಆಗುತ್ತೆ. ರಾತ್ರಿ ಹೊತ್ತು ತಿರುಗಾಡೋಕ್ಕಾಗಲ್ಲ. ಬೈಕ್ನವರೆಲ್ಲ ಓವರ್ ಸೈಡ್ ಸ್ಪೀಡ್ ಹೊಡಿತಾರೆ. ಕಿವಿಲಿ ಮೊಬೈಲ್ ಇಟ್ಕೊಂಡಿರ್ತಾರೆ, ಓಡಾಡೋಕ್ಕಾಗಲ್ಲ. ನಿಜವಾಗ್ಲೂ ಇದು ಭಾರಿ ಹೊಟ್ಟೆ ಉರಿಯತಕ್ಕಂಥ ವಿಚಾರ. ಈ ವಿಚಾರದಲ್ಲಿ ಸರ್ಕಾರ ಮತ್ತು PWD ಇಲಾಖೆ ನ್ಯಾಷನಲ್ ಹೈವೇ ಅವರು ಇದ್ರ ಬಗ್ಗೆ ಗಮನ ತಗೋಬೇಕು. ಮತ್ತು ಇನ್ನೊಂದು ಪಾರ್ಕಿಂಗು ಸಹ ಒಂದು ಕಡೆ ನಿಲ್ಲಿಸೋಂಥ ವ್ಯವಸ್ಥೆ ಆಗಬೇಕು. ಈಗ ಟೌನಲ್ಲಿ ಹೆಂಗೆ ಮಾಡ್ತಾರೆ, ಇನ್ನೂ ಒಂದು ತಿಳುವಳಿಕೆ. ವರ್ತಕರ ಸಂಘದ ಅಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ಮಾತನಾಡಿ, ಮೊನ್ನೆ ರಸ್ತೆಯಲ್ಲಿ 3 ಹಂಪ್ಸ್ ಹಾಕಲಾಗಿದ್ದರೂ ಅವು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಿಲ್ಲ. ಸರಿಯಾದ ಸ್ಥಳದಲ್ಲಿ ಇನ್ನೂ 2 ಹಂಪ್ಸ್ ಹಾಕಿದರೆ ವಾಹನಗಳ ವೇಗ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ ಎಂದರಲ್ಲದೆ, ಮರಳು ಹಾಗೂ ಇತರ ಸಾಮಗ್ರಿ ಸಾಗಿಸುವ ವಾಹನಗಳು ಹೆಚ್ಚಿನ ವೇಗದಲ್ಲಿ ಸಂಚರಿಸುತ್ತಿದ್ದು, ಕೆಲವರು 80 ಮೀಟರ್ ವೇಗದಲ್ಲಿ ಓಡಿಸುವುದರಿಂದ ರಸ್ತೆ ಬಳಕೆದಾರರಿಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಬೈಕ್ ಸವಾರರು ಕೂಡ ಅತಿ ವೇಗದಲ್ಲಿ ಸಂಚರಿಸುವುದು ಮತ್ತು ಮೊಬೈಲ್ ಬಳಕೆ ಮಾಡುತ್ತಾ ವಾಹನ ಚಲಾಯಿಸುವುದು ಅಪಕಾರಿಯಾಗಿದೆ ಎಂದರು. ಓಡಾಡತಕ್ಕಂತಹ ಪರಿಸ್ಥಿತಿ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರ ಇರೋದಕ್ಕೇನು?
ಅವ್ರೇನು ಸತ್ತೋಗಿದಾರ? ನೋಡಿ, ಇವತ್ತು ಅಪಘಾತಗಳು ಸಂಭವಿಸ್ತಾ ಇದೆ. ವಿದ್ಯಾರ್ಥಿಗಳು ಒಂದು ಬದಿಯಿಂದ ಒಂದು ಬದಿಗೆ ರಸ್ತೆ ದಾಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅತಿ ಹೆಚ್ಚಿನ ವಾಹನ ದಟ್ಟಣೆ ಇದೆ. ಒಂದು ನಗರ ಪ್ರದೇಶವನ್ನು ಒಂದು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಈ ವ್ಯವಸ್ಥೆಗಳನ್ನು ಇವರು ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಹಳ್ಳಿಲಿ ಇದಕ್ಕಿಂತ ಉತ್ತಮವಾದಂತಹ ರಸ್ತೆ ಇರ್ಬೋದು, ಇದಕ್ಕಿಂತ ಅಗಲವಾದಂತಹ ರಸ್ತೆ ಇದೆ. ರಾಷ್ಟ್ರೀಯ ಹೆದ್ದಾರಿ ಇವರಿಗೆ ಬೇಡ ಅಂತೇಳಿ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕರೆ ಕೊಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ಎಲ್ಲ ಪೋಷಕರುಗಳು, ಇಲ್ಲಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರು ಎಲ್ಲರ ಜೊತೆಗೆ ಸೇರಿ ಈ ಒಂದು ರಸ್ತೆಯನ್ನು ನಾವು ಬಂದ್ ಮಾಡತಕ್ಕಂತಹ ಪರಿಸ್ಥಿತಿಗೆ. ಈ ಸಂದರ್ಭದಲ್ಲಿ ಗಂಗಾಧರ್, ಲೋಕೇಶ್, ಕೌಶಿಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊರೋನಾ ಸಂದರ್ಭದಲ್ಲಿ ಸತ್ತವರ ಸಂಖ್ಯೆ ಬಹಳಷ್ಟು ಕಡಿಮೆ, ಆದರೆ ಅಪಘಾತದಲ್ಲಿ ಮೃತಪಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ನಿರೀಕ್ಷಕ ಶ್ರೀನಿಧಿ ತಿಳಿಸಿದ್ದಾರೆ. ತಾಲೂಕಿನ ಹಿರಿಸಾವೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ದೇವಿಹಳ್ಳಿ ಮತ್ತು ಹಾಸನ್ ಲೈನ್ ವೇ ಟೋಲ್ ಪ್ಲಾಜಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಹಾಸನ ಪ್ರಾದೇಶಿಕ ರಸ್ತೆ ಸಾರಿಗೆ ಇಲಾಖೆಯವರ ವತಿಯಿಂದ ನಡೆದ ಉಚಿತ ಹೆಲ್ಮೆಟ್ ವಿತರಣಾ ಮತ್ತು ರಸ್ತೆ ಸುರಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೊರೋನಾ ಸಂದರ್ಭದಲ್ಲಿ ಮರಣ ಹೊಂದಿದವರ ಸಂಖ್ಯೆ ಬಹಳಷ್ಟು ಕಡಿಮೆ. ಅದರಲ್ಲೂ ಜಿಲ್ಲೆಯಲ್ಲಿ ಮರಣ ಹೊಂದಿದವರ ಸಂಖ್ಯೆ ಸುಮಾರು 100ರಿಂದ 120 ಜನ ಮರಣ ಹೊಂದಿದ್ದಾರೆ. ಆದರೆ ರಸ್ತೆ ಅಪಘಾತದಲ್ಲಿ ಸಾಯುವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದರು. ಭಯ ಭೀತಿಗಳೆಲ್ಲ ಬಹಳ ಇಟ್ಕೊಂಡಿದ್ವಿ. ಜನ ಮನೆ ಬಿಟ್ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ. ಇದು ಸತ್ಯ, ನಾವೆಲ್ಲ ಕಂಡಿರೋದು. ನಾವೆಲ್ಲ ಅದನ್ನ ಜಯಿಸಿ ಮುಂದೆ ಬಂದವರು. ಆದರೆ ಹಾಸನ ಜಿಲ್ಲೆಯಲ್ಲಿ ಕರೋನಾ ಟೈಮಲ್ಲಿ ಸತ್ತಿರೋ ಜನ ಎಷ್ಟು ಅಂತ ಗೊತ್ತಾ? ಜಾಸ್ತಿ ಅಂದರೆ ಒಂದು 100-120 ಇರ್ಬೋದು ಮ್ಯಾಕ್ಸಿಮಮ್. ಆದರೆ ನಿಮಗೆ ಗೊತ್ತಾ, ಈ ಹಾಸನ ಜಿಲ್ಲೆಯಲ್ಲಿ ವರ್ಷಕ್ಕೆ ಎಷ್ಟು ಜನ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಅಂತ? ಪ್ರತಿ ವರ್ಷ ಆವರೇಜ್ 500 ಜನ ಸಾಯ್ತಾರೆ. ಅಂದ್ರೆ ಕರೋನಾದಲ್ಲಿ ಸತ್ತಿರೋದಕ್ಕಿಂತ 5 ಪಟ್ಟು ಜಾಸ್ತಿ ಪ್ರತಿ ವರ್ಷ ಸಾಯ್ತಾರೆ. ಲಾಸ್ಟ್ ಇಯರ್, ಅದರ ಲಾಸ್ಟ್ ಇಯರ್ ಎಲ್ಲಾ ವರ್ಷದಲ್ಲೂ ಆವರೇಜ್ 500 ಜನ. ಈ ಸಂದರ್ಭದಲ್ಲಿ ಹಾಸನ ಪ್ರಾದೇಶಿಕ ರಸ್ತೆ ಸಾರಿಗೆ ಅಧಿಕಾರಿ ಪ್ರಕಾಶ್ ಮಾತನಾಡಿ, ಸಮಾಜಮುಖಿ ಸೇವೆಯನ್ನು ಮಾಡುವ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ಇರಬೇಕು. ಈ ನಿಟ್ಟಿನಲ್ಲಿಯೇ ಇಂದು ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿರುವುದೇ ದೇವಿಹಳ್ಳಿ ಮತ್ತು ಹಾಸನ್ ಟೋಲ್ ಪ್ಲಾಜಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕೆಲಸವಾಗಿದೆ. ಅದೇ ರೀತಿ ಅತಿ ಹೆಚ್ಚು ರಸ್ತೆಗಳಲ್ಲಿ ಅಪಘಾತವಾಗಿ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಇಡೀ ದೇಶದಲ್ಲಿ ರಸ್ತೆ ಅಪಘಾತದಲ್ಲಿ ಸತ್ತವರ ಸಂಖ್ಯೆಯಲ್ಲಿ ಹಾಸನ 66ನೇ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ ಅಪಘಾತದಿಂದ ಮರಣ ಹೊಂದಿದವರ ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆ 5ನೇ ಸ್ಥಾನದಲ್ಲಿದೆ. ಅದರಲ್ಲೂ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಪಘಾತ ಸಂಭವಿಸುತ್ತಿದೆ ಎಂದರು. ಸುಮಾರು 800ಕ್ಕೂ ಅಧಿಕ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಿಹಳ್ಳಿ ಮತ್ತು ಹಾಸನ ಹೈವೇ ಲೈನ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥ ಸುನಿಲ್ ಸಿಕೆ, ಇಂಜಿನಿಯರ್ ಕರ್ನಲ್ ನಟೇಶ್, ವಾಹನ ತಪಾಸಣಾ ನಿರೀಕ್ಷಕ ಯಶವಂತ್ ಇನ್ನು ಮುಂತಾದವರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಬ್ಯಾಕರವಳ್ಳಿ ಸಮೀಪದ ಹರಗರವಳ್ಳಿ ಗ್ರಾಮದಲ್ಲಿ ಇಂದು ಮುಂಜಾನೆ ಒಂಟಿ ಕಾಡಾನೆಯೊಂದು ಕಾಣಿಸಿಕೊಂಡಿದ್ದು, ಸ್ಥಳೀಯ ಗ್ರಾಮಸ್ಥರಲ್ಲಿ ಭೀತಿ ಮತ್ತು ಆತಂಕದ ವಾತಾವರಣ ಉಂಟಾಗಿದೆ. ಇಂದು ಬೆಳಗ್ಗೆ ಹರಗರಹಳ್ಳಿ ಮಾರ್ಗವಾಗಿ ಸಾಗುತ್ತಿದ್ದಾಗ ಚನ್ನನಿಬಿಡ ರಸ್ತೆಯಲ್ಲಿ ಒಂಟಿ ಸಲಗುವೊಂದು ರಸ್ತೆ ದಾಟುತ್ತಿರುವುದನ್ನು ಕೆಲವರು ಗಮನಿಸಿದ್ದಾರೆ. ಇದರಿಂದ ಆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದು, ಸ್ಥಳೀಯರು ಎಚ್ಚರಿಕೆಯಿಂದ ಮನೆಗಳತ್ತ ತೆರಳಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಹರಗರಹಳ್ಳಿ ಹಾಗೂ ಬ್ಯಾಕರವಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟಗಳಲ್ಲಿ ಆನೆಗಳು ಸಂಚರಿಸುತ್ತಿರುವುದರಿಂದ ರೈತರು ತೋಟಗಳಿಗೆ ತೆರಳಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ, ಬೆಳಗ್ಗೆ ತೋಟಗಳಿಗೆ ಹೋಗುವ ವೇಳೆ ಆನೆ ಎದುರಾದರೆ ಜೀವ ಭದ್ರತೆ ದೊಡ್ಡ ಸಮಸ್ಯೆಯಾಗುತ್ತದೆ. ಅರಣ್ಯ ಇಲಾಖೆಗೆ ಹಲವು ಬಾರಿ ದೂರು ನೀಡಿದರೂ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಬೋರ್ವೆಲ್ ಹಕ್ಕುಪತ್ರ ಮಂಜೂರಾತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ವಿಶ್ವಕರ್ಮ ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸೇರಿದಂತೆ ವಿವಿಧ ನಿಗಮಗಳ ಮೂಲಕ ಆಯ್ಕೆಯಾದ ಸುಮಾರು 47 ಮಂದಿ ಸಣ್ಣ ರೈತರಿಗೆ ಬೋರ್ವೆಲ್ ಯೋಜನೆಯ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು.
ಪ್ರತಿ ಫಲಾನುಭವಿಗೆ ಸುಮಾರು 3.15 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಯಡಿ ಬೋರ್ವೆಲ್ ತೋಡುವುದು, ಮೋಟಾರ್ ಅಳವಡಿಕೆ ಹಾಗೂ ವೈರಿಂಗ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಪ್ರತಿಯೊಬ್ಬ ರೈತನಿಗೂ ನೀರಿನ ಅವಶ್ಯಕತೆ ಅತ್ಯಂತ ಮಹತ್ವದ್ದು. ನೀರಾವರಿ ಸೌಲಭ್ಯ ಇದ್ದರೆ ರೈತರು 2-3 ಬೆಳೆಗಳನ್ನು ಬೆಳೆಸಿ ಆರ್ಥಿಕವಾಗಿ ಬಲಿಷ್ಠರಾಗಬಹುದು. ಎಷ್ಟೇ ಹಣ ಇದ್ದರೂ ನೀರಿಲ್ಲದೆ ಕೃಷಿಯಲ್ಲಿ ಸಂತೋಷ ಕಾಣಲು ಸಾಧ್ಯವಿಲ್ಲ. ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವಂತಹ ಯೋಜನೆಗಳು ಅವರ ಬದುಕಿಗೆ ಹೊಸ ಆಶಾಕಿರಣ ನೀಡುತ್ತವೆ. ರೈತರ ಅಭಿವೃದ್ಧಿಗೆ ಕೈಗೊಳ್ಳುವ ಈ ರೀತಿಯ ಕಾರ್ಯಗಳು ತಮ್ಮ ಪಾಲಿಗೆ ಪುಣ್ಯದ ಕೆಲಸವೆಂದು ಶಾಸಕರು ತಿಳಿಸಿದರು. ಕಾರ್ಯಕ್ರಮ ಬಹುಮುಖ್ಯವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಇರಬಹುದು, ವಿಶ್ವಕರ್ಮ ಇರಬಹುದು, ಉಪ್ಪಾರ ಅಭಿವೃದ್ಧಿ ನಿಗಮ ಇರಬಹುದು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರಬಹುದು, ಮಡಿವಾಳ ಅಭಿವೃದ್ಧಿ ನಿಗಮ ಇರಬಹುದು, ಅದೇ ರೀತಿಯಲ್ಲಿ ಅಲಮಾರಿ ಅಭಿವೃದ್ಧಿ ನಿಗಮ ಇರಬಹುದು. ಈ ಎಲ್ಲ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 47 ಜನ ಫಲಾನುಭವಿಗಳಿಗೆ ಇವತ್ತು ಮಂಜೂರಾತಿ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ಫಲಾನುಭವಿಗಳಿಗೆ ಸುಮಾರು 3.25 ಲಕ್ಷ ರೂಪಾಯಿ, ಅಂದ್ರೆ ಬೋರ್ವೆಲ್ ತೆಗೆದು ಮೋಟರ್ ಹಾಕಿ ವೈರಿಂಗ್ ಕನೆಕ್ಷನ್ ಮಾಡಿ ಕೊಡ್ತೀವಿ. ನೀವುಗಳು ನಿಮ್ಮ ಭೂಮಿಯ ನೀರಾವರಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲವನ್ನು ಮಾಡ್ತಾ ಇರೋದು. ಪ್ರತಿಯೊಬ್ಬ ರೈತನಿಗೂ ಕೂಡ ನೀರಾವರಿ ಇದ್ರೆ ನೀವು ಉತ್ತಮವಾದ ಬೆಳೆ ಬೆಳಿಬಹುದು. ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದಾಗ ಮಾತ್ರ ಪ್ರಗತಿ ಸಾಧಿಸಲು ಸಾಧ್ಯ. ಪೋಷಕರು ಮಕ್ಕಳ ವಿದ್ಯೆಯ ಕಡೆ ಹೆಚ್ಚು ಗಮನ ಹರಿಸಬೇಕೆಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶಿಕ್ಷಣ ಇಲಾಖೆ ಏರ್ಪಡಿಸಿದ್ದ ಮಕ್ಕಳ ಮನೆ ವಾರ್ಷಿಕೋತ್ಸವ ಹಾಗೂ ದಾಖಲಾತಿ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬದುಕು, ಸಮಾಜ ಹಾಗೂ ದೇಶದಲ್ಲಿ ಬದಲಾವಣೆ ಕಾಣಬೇಕಾದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆ ನೀಗಿಸಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ರಾಜ್ಯದಲ್ಲೇ ಮೊದಲ ಬಾರಿಗೆ ತಾಲೂಕಿನಲ್ಲಿ ಮಕ್ಕಳ ಮನೆ ಪ್ರಾರಂಭಿಸಲಾಯಿತು. ಇದಕ್ಕೆ ಉತ್ತಮ ಬೆಂಬಲ ದೊರೆತಿದೆ. ಪೋಷಕರಿಗೂ ಹೊರೆಯಾಗದಂತೆ ಕಾನ್ವೆಂಟ್ ಮಾದರಿಯಲ್ಲಿ ಶಿಕ್ಷಣ ನೀಡುತ್ತಿದ್ದು, ಇದನ್ನು ರಾಜ್ಯದಾದ್ಯಂತ ಪ್ರಾರಂಭಿಸಲು ಶಿಕ್ಷಣ ಇಲಾಖೆ ಮುಂದಾಗಿದ್ದು ತಾಲೂಕು ಮಾದರಿಯಾಗಿದೆ ಎಂದರು. ನಮ್ಗೆ ಭಾರಿ ಖುಷಿ ಆಗ್ತದೆ. ನೀವು ನಮ್ಮ ತಾಲೂಕಿನಲ್ಲಿ ಬದಲಾವಣೆಯನ್ನ ಮಕ್ಕಳಿಗೆ ತಂದಿದ್ದೀರಿ. ಅದಕ್ಕೆ ನಾನು ಆ ಟೀಚರ್ಸ್ ಬಗ್ಗೆ ಧನ್ಯವಾದಗಳು ನಾನು ಹೇಳಲೇಬೇಕಾಗ್ತದೆ. ಬಹುಶಃ ಇವತ್ತು ವಿದ್ಯೆ ಅಂತಕ್ಕಂಥದ್ದು ಭಾರಿ ಮುಖ್ಯವಾದದ್ದು. ವಿದ್ಯೆ ಮೊದಲು, ಈಗ ವಿದ್ಯೆ ಅನ್ನೋದು ಕೇವಲ ದುಡ್ಡಿದ್ದವ್ರಿಗೆ ಮಾತ್ರ ಅನ್ನೋ ಒಂದು ಕಲ್ಪನೆ ಇತ್ತು. ಹಾಗಲ್ಲ, ವಿದ್ಯೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್ ಮಾತನಾಡಿ, ಪ್ರಪಂಚವನ್ನೇ ಗೆಲ್ಲಬಲ್ಲ ಶಕ್ತಿ ವಿದ್ಯೆಗಿದೆ. ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳ ಮನೆ ತೆರೆಯುವ ಮೂಲಕ ಶಿಕ್ಷಣ ಕ್ರಾಂತಿ ನಡೆಸಲಾಗಿದೆ. ಪೋಷಕರು ಇದರ ಪ್ರಯೋಜನ ಪಡೆದು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಉತ್ತಮ ಪ್ರಜೆಗಳಾಗಿ ರೂಪಿಸುವಂತೆ ತಿಳಿಸಿದರು. ಈ ಭೂಮಿ ತುಂಬಾ ಶಕ್ತಿಶಾಲಿ ಆಗಿರೋ ಒಂದು ಆಯುಧ ಅಂತಂದ್ರೆ ವಿದ್ಯೆ. ಈ ಭೂಮಿ ಒಂದು ತುಂಬಾ ಶಕ್ತಿಶಾಲಿಯಾಗಿ ಒಬ್ಬನೇ ವ್ಯಕ್ತಿ ಇಡೀ ಪ್ರಪಂಚವನ್ನ ಗೆಲ್ಲಬಹುದಾದಂತಹ ಒಂದು ಶಕ್ತಿಶಾಲಿಯಾದಂತಹ ಆಯುಧ ಅಂತಂದ್ರೆ ವಿದ್ಯೆ. ಇವತ್ತು ಈ ಕ್ಷಣ ನೀವೆಲ್ಲ ಸೇರಿರೋ ಉದ್ದೇಶ ಏನು ಗೊತ್ತಾ? ವಿದ್ಯಾಭ್ಯಾಸ. ಎಂತ ವಿದ್ಯಾಭ್ಯಾಸ? ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಮಕ್ಕಳ ಮನೆಯ ಸಂಸ್ಥಾಪಕಿ ತಾರಾ ಎ ಮಂಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಣ ಇಲಾಖೆಯು ಆಯೋಜಿಸಿದ್ದ ಇಲಾಖೆಯ ಸಾಧನೆಗಳನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ಸಿಡಿಪಿಒ ವೆಂಕಟೇಶ್ ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ದೇವಸ್ಥಾನದ ಸುತ್ತಮುತ್ತ ನಡೆಯುತ್ತಿರುವ ವಾರಾಂತ್ಯ ಸಂತೆ ಕುರಿತು ಸಾರ್ವಜನಿಕರಲ್ಲಿ ಆತಂಕ ವ್ಯಕ್ತವಾಗುತ್ತಿದೆ. ಐತಿಹಾಸಿಕ ಮಹತ್ವ ಹೊಂದಿರುವ ಈ ದೇವಾಲಯದ ಸುತ್ತಮುತ್ತ ವ್ಯಾಪಾರ ಚಟುವಟಿಕೆಗಳು ಹೆಚ್ಚುತ್ತಿರುವುದು ಸುರಕ್ಷತೆ ಹಾಗೂ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೇಲೂರಿನಲ್ಲಿ ಪ್ರತಿ ವಾರದ ಸಂತೆಗೆ ಪುರಸಭೆಯವರು ದೇವಾಲಯದ ಹಿಂಭಾಗದಲ್ಲಿ ಹಳೆಯ ಮೂಡಿಗೆರೆ ರಸ್ತೆಯ ಪಕ್ಕದಲ್ಲಿ ದೇವಾಲಯಕ್ಕೆ ಸೇರಿದ ಪ್ರತ್ಯೇಕ ಜಾಗವನ್ನು ನಿಗದಿ ಮಾಡಿರುವುದಾಗಿ ತಿಳಿದುಬಂದಿದೆ. ದೇವಾಲಯದಿಂದ ಸುಮಾರು 200 ಮೀಟರ್ ದೂರದಲ್ಲಿರುವ ಆ ಸ್ಥಳದಲ್ಲಿ ವ್ಯಾಪಾರಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆದರೆ ಕೆಲವು ವ್ಯಾಪಾರಸ್ಥರು ನಿಗದಿತ ಸ್ಥಳವನ್ನು ಬಳಸದೆ ಜನರು ಮತ್ತು ವಾಹನಗಳು ಓಡಾಡುವ ರಸ್ತೆ ಬದಿಯಲ್ಲೇ ವ್ಯಾಪಾರ ನಡೆಸುತ್ತಿರುವುದು ಸಮಸ್ಯೆಗೆ ಕಾರಣವಾಗಿದೆ. ದೇವಾಲಯದ ಮುಂಭಾಗ, ಹಿಂಭಾಗ ಹಾಗೂ ಅಕ್ಕಪಕ್ಕದಲ್ಲಿಯೂ ಕಾರುಗಳು, ಟೆಂಪೋ ವಾಹನಗಳಲ್ಲಿ ತರಕಾರಿ, ಹಣ್ಣು, ಬಟ್ಟೆ ಸೇರಿದಂತೆ ವಿವಿಧ ವಸ್ತುಗಳ ಮಾರಾಟ ನಡೆಯುತ್ತಿರುವುದು ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ.
ಮೈಕ್ ಮೂಲಕ ವ್ಯಾಪಾರ ಪ್ರಚಾರ ಮಾಡುತ್ತಿರುವುದರಿಂದ ದೇವಾಲಯಕ್ಕೆ ಬರುವ ಭಕ್ತರು ಹಾಗೂ ಪ್ರವಾಸಿಗರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಎಂದು ಕೆಲವರು ದೂರಿದ್ದಾರೆ. ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರ ಬಜೆಟ್ ಉತ್ತಮವಾಗಿದ್ದು ಜನಪರ ಹಾಗೂ ರೈತರ ಪರ ಬಜೆಟ್ ಇದಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿಶ್ವಾಸ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಕೊಡಗಿಹಳ್ಳಿಪಾಳ್ಯ, ಹೊಸಪಾಳ್ಯ, ಚಿಕ್ಕೂನಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಸರ್ಕಾರ ಈ ಬಾರಿ ಜನಪರ ಬಜೆಟ್ ಹಿಡಿದು ಈ ಬಜೆಟ್ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಸ್ಸಿ, ಎಸ್ಟಿ, ಒಬಿಸಿ ವರ್ಗಕ್ಕೆ ಅನುಕೂಲವಾಗುವ ಬಜೆಟ್ ನೀಡಿರುವುದು ಸಂತೋಷದ ವಿಚಾರವಾಗಿದೆ. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹಂತ ಹಂತವಾಗಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಇನ್ನು ಸುಮಾರು 100 ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಬೇಕಿದೆ. ಎಲ್ಲಾ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪ್ರಾರಂಭ ಮಾಡಲಾಗುವುದು. ಈ ಬಾರಿಯ ಬಜೆಟ್ನಲ್ಲಿ ತುಮಕೂರು ಜಿಲ್ಲೆಯ ಎಲ್ಲಾ ಶಾಸಕರು ಸಭೆ ನಡೆಸಿ ಕ್ರಿಯಾ ಯೋಜನೆ ತಯಾರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿ ಅನುದಾನ ನೀಡುವ ಬಗ್ಗೆ ಮನವಿ ಮಾಡಲಾಗಿತ್ತು. ಅದನ್ನು ಮುಂದಿನ ಬಜೆಟ್ನಲ್ಲಿ ನೀಡುವ ಭರವಸೆ ಇದೆ. ಕಳೆದ ಬಜೆಟ್ನಲ್ಲಿ ತಾಲೂಕಿನ ಹಾಗಲವಾಡಿ ಮಠದ ಹಳ್ಳ, ಬಿಕ್ಕೆಗುಡ್ಡ ನೀರಾವರಿ ಯೋಜನೆ ಕಾಮಗಾರಿಗಳು ನಡೆಯುತ್ತಿದೆ. ಸರ್ಕಾರ ಸಾಕಷ್ಟು ಸಹಕಾರ ನೀಡಿದೆ ಎಂದರು. ಮೊದಲು ನಮ್ದು 24 ಕೋಟಿ ಆಯಿತು. ನಮ್ಮದು ಆಮೇಲೆ 2 ಕೋಟಿ ನಮ್ಮಲ್ಲಿ ಅಲ್ಲಿರ್ತಕ್ಕಂಥ ಕಂಬಗಳು, ಲೈಟ್ ಕಂಬ ಮತ್ತು ಬೇರೆ ಬೇರೆ ಶಿಫ್ಟಿಂಗಿಗೆ 2 ಕೋಟಿ ಹಾಕ್ಸಿದ್ವಿ ಮತ್ತು ಡ್ರೈನೇಜ್ಗೆ 6 ಕೋಟಿ ಹಾಕ್ಸಿದ್ವಿ. ಅಂದರೆ ಸಾರ್ವಜನಿಕರಿಗೆ ಅದೊಂದು ಗೊಂದಲ ಇತ್ತು. ಇಲ್ಲ ಅದನ್ನು ಕೂಡ ಹಾಕಿದ್ದೀವಿ. ಅದನ್ನು ಕೂಡ ರಸ್ತೆ ಜೊತೆಗೆ ರಸ್ತೆ ಆದಮೇಲೆ ಸರಿ ಕೆಲಸ ಶುರು ಮಾಡಕ್ಕೆ ಹೇಳಿದ್ದೀವಿ. ಎಷ್ಟು ಬಜೆಟ್ ಹೇಳಿದ್ದೀವಿ. ನಾವು 2 ಡೇಸಲ್ಲಿ ಕೆಲಸ ಶುರು ಮಾಡಿ. ಎಷ್ಟು ಬಜೆಟ್ ಅದು 2.5 ಕೋಟಿ ಹಾಕಿದ್ದೀವಿ. 3 ಕೋಟಿ ಹಾಕಿದ್ದೀವಿ. 3 ಕೋಟಿಲಿ ಅಲ್ಲಿಗೆ ಈಗ ಏನು ಏರಿಯಾದ್ದು ನೀರೆಲ್ಲ ರಾಜಕಾಲುವೆ ಬಂದು ಅಲ್ಲಿ ಸ್ಟಾಪ್ ಆಗ್ತಿತ್ತು. ಮೊದಲು ಕೆರೆ ಒಳಗೆ ಹೋಗ್ತಿತ್ತು. ನಾವು ಆ ಕೆರೆ ಕುಡಿಯೋ ನೀರಿಗೆ ಅಭಿವೃದ್ಧಿಗೋಸ್ಕರಮೇಲೆ ಅದು ನಾವು ಏರಿಯಾ ಹಾಕಿದ್ದು. ಅಲ್ಲೇ ನಿಂತ್ಕೊಂಡು ಅಲ್ಲಿರ್ತಕ್ಕಂಥ ತೋಟಗಳಿಗೆಲ್ಲ ತೊಂದರೆ ಆಗ್ತಿತ್ತು. ಅದಕ್ಕೆ ಈಗ ಡ್ರೈನೇಜ್ ಹಾಕಿದ್ವಿ. 4 ಅಡಿ ಅದೆಲ್ಲ ಡ್ರೈನೇಜ್ ಹಾಕಿದ್ವಿ. ಡ್ರೈನೇಜ್ ಹಾಕಿದ್ವಿ. ರಾಜಕಾಲುವೆ ನೀರು ಬಂದಿದ್ದು ಡ್ರೈನೇಜ್ ಮುಖೇನ ನಮ್ಮದು STPಯಿಂದ ಆಚೆಗಾನ ನಾವು ಮಾಡಿದ್ವಿ. ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ತಾಲೂಕು ಅಧ್ಯಕ್ಷ ವೆಂಕಟೇಗೌಡ, ಮುಖಂಡರಾದ ರಾಮು, ಉಂಡೆ ರಾಮಣ್ಣ, ಪಂಚಾಯತ್ ರಾಜ್ ಇಲಾಖೆ ಎಇ ಚಂದ್ರಶೇಖರ್ ಇತರರು ಹಾಜರಿದ್ದರು. ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿರುವ ಬಜೆಟ್ ಮರೀಚಿಕೆ ಬಜೆಟ್ ಆಗಿದೆ ಎಂದು ಬಿಜೆಪಿ ಎಂಎಲ್ಸಿ ಅರುಣ್ ಶಹಾಪುರ ಹೇಳಿದ್ದಾರೆ. ಕಳೆದ 3 ವರ್ಷಗಳಿಂದ ಅಭಿವೃದ್ಧಿ ಶೂನ್ಯ ಬಜೆಟ್ ಇದಾಗಿದ್ದು, ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ಫಲಾನುಭವಿಗಳಿಗೆ ಸಿಗುತ್ತಿಲ್ಲ. ಆರ್ಥಿಕ ನಿರ್ವಹಣೆಗೆ ಇದೇ ಸಾಕ್ಷಿ. ಸರ್ಕಾರಿ ನೌಕರರಿಗೂ ಸಂಬಳ ಕೊಡಲು ಸರ್ಕಾರ ಒದ್ದಾಡುತ್ತಿದೆ. ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಅವರ ಶಾಸಕರೇ ಹೇಳ್ತಾ ಇದ್ರೆ, ರಾಜ್ಯವನ್ನ ಅತಿ ಹೆಚ್ಚು ಸಾಲಗಾರ ರಾಜ್ಯವನ್ನಾಗಿ ಮಾಡ್ತಿದ್ದಾರೆ. 20% ಹಣವನ್ನು ಸರ್ಕಾರ ಸಾಲ ಕೊಡಲು ಹೋಗ್ತಿದೆ. ರಾಜ್ಯವನ್ನ ಸಾಲದ ಸುಳಿಗೆ ಸಿಲುಕಿಸುವ ಕೆಲಸ ಮಾಡುತ್ತಿದ್ದಾರೆ. ಈಗಾಗಲೇ ಬಜೆಟ್ ಮಂಡನೆಯಾಗಿದೆ. ಅದನ್ನ ಇನ್ನೂ ತಿದ್ದುಪಡಿ ಮಾಡಲು ಅವಕಾಶ ಇದೆ. ಹಾಗಾಗಿ ಅದನ್ನ ಸರಿಪಡಿಸುವಂತೆ ಆಗ್ರಹ ಮಾಡಿದ್ರು. ಕ್ಯಾಬಿನೆಟ್ ಒಳಗೆ 56% ಅಲ್ಲ, ನಾವು 50%ಗೆ ಮೀಸಲಾತಿಯನ್ನು ಲಿಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ST 7% ಕೊಡಬೇಕಾಗಿರೋದು 3% ಮಾಡ್ತೀವಿ ಅಂತ ತೆಗೆದುಕೊಂಡಿದ್ದಾರೆ. SCಗಳ ನೇಮಕಾತಿಯನ್ನ 15% ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಈಗ ಈ ಮೊನ್ನೆ ತೆಗೆದುಕೊಂಡ ಕ್ಯಾಬಿನೆಟ್ ನಿರ್ಣಯ ನೋಡ್ರಿ, ಈ ಸರ್ಕಾರದ ಆಡಳಿತ ಹೆಂಗದ ಅಂತ ನಿಮ್ಗೆ ಹೇಳ್ತೀನಿ. ಮತ್ತು ಇವತ್ತು ಅವರು ಬಜೆಟ್ ಅಲ್ಲೂ ಘೋಷಣೆ ಮಾಡ್ಯಾರ, ಕ್ಯಾಬಿನೆಟ್ ನಲ್ಲಿ ಮಾಡಿದ ನಿರ್ಣಯಕ್ಕೆ ವಿರುದ್ಧವಾಗಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕ್ಯಾಬಿನೆಟ್ ಸಚಿವರೆಲ್ಲ ಹೋಗಿ ಒಳ ಮೀಸಲಾತಿಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ನಮಗೆ ನೀವು 24.1% ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋ ಗೊಂದಲವನ್ನು ಹುಟ್ಟು ಹಾಕುವ ಕೆಲಸ ಸ್ವತಃ ಕ್ಯಾಬಿನೆಟ್ ಮಿನಿಸ್ಟರ್ ಪಾರ್ಟ್ ಆಫ್ ಗೌರ್ಮೆಂಟ್ ಮಾಡ್ತಿದ್ದಾರೆ. ಬಜೆಟ್ನಾಗ ಘೋಷಣೆ ಮಾಡ್ತೀರಿ, ನಾವು ನೇಮಕಾತಿ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಸಚಿವ ಸಂಪುಟದ ಸಚಿವರು ಗುಂಪು ಕಟ್ಕೊಂಡು ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಕೊಡ್ರಿ ಅಂತಾರೆ. ಏನ್ ಸ್ಪಷ್ಟನೆ ಕೊಟ್ಟಿದ್ದೀರಿ ನೀವು ಈ ಬಜೆಟ್ ನಲ್ಲಿ ಸರ್? 68ನೇ ವರ್ಷದ ಶರಣಬಸವೇಶ್ವರ ಜಾತ್ರೆಯ ಪ್ರಯುಕ್ತ ಶರಣಬಸವೇಶ್ವರರ ಭಾವಚಿತ್ರ ಹಾಗೂ ಮಹಿಳೆಯರಿಂದ ಕುಂಭಕಳಸ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತರಳಕಟ್ಟಿ ಗ್ರಾಮದಲ್ಲಿ ಶನಿವಾರ ಮತ್ತು ಭಾನುವಾರದಂದು 2 ದಿನಗಳ ಕಾಲ ದಿವಂಗತ ಕಲ್ಲಿನಾಥ ಶಾಸ್ತ್ರಿ ದ್ಯಾಂಪುರ ರಚಿಸಿದ ಶ್ರೀ ಶರಣಬಸವೇಶ್ವರ ಪುರಾಣವನ್ನು ಪ್ರವಚನಕಾರ ವೇದಮೂರ್ತಿ ವೀರಯ್ಯ ಶಾಸ್ತ್ರಿ ಚಿರಂತಿಮಠ ಹಾಗೂ ಸಂಗೀತಗಾರರಾದ ಹನುಮಂತಕುಮಾರ ಲಿಂಗನಬಂಡಿಯಲ್ಲಿ ಕಾರ್ಯಕ್ರಮ ಜರುಗಿತು. ಶರಣಕುಮಾರ ಬಂಡಿಯವರಿಂದ ಸತತ 21 ದಿನಗಳ ಕಾಲ ಪುರಾಣ ಸಾಗಿ ಬಂದಿತು. ಶನಿವಾರ ಬೆಳಗ್ಗೆ ಮಹಿಳೆಯರಿಂದ ಕುಂಭಕಳಸ ಹಾಗೂ ಶರಣಬಸವೇಶ್ವರ ಭಾವಚಿತ್ರ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ನಂತರ ಶರಣಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ ಜರುಗಿತು. ರವಿವಾರ ಬೆಳಗ್ಗೆ ಶರಣಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ, ಉಚಿತ ಸಾಮೂಹಿಕ ವಿವಾಹ, ಸಾಯಂಕಾಲ ಲಘು ರಥೋತ್ಸವ ಜರುಗುವುದು. ಗುಬ್ಬಿ ತಾಲೂಕು ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆ ನೀಡಿದರು.
ಈ ವೇಳೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರು. ಹಲವು ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಂದಾಯ ಗ್ರಾಮಗಳನ್ನು ಗುರುತಿಸಿ ಈಗಾಗಲೇ ಹಕ್ಕುಪತ್ರ ವಿತರಣೆ ನಡೆಯುತ್ತಿದೆ. ಇನ್ನು ಕೆಲವು ಗ್ರಾಮಗಳನ್ನು ಗುರುತಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗಲವಾಡಿ ಗ್ರಾಮದಲ್ಲಿ ಗ್ರಾಮ ಠಾಣಾದಲ್ಲಿ ವಾಸವಿರುವ ನಮಗೆ ಹಕ್ಕುಪತ್ರ ನೀಡಿಲ್ಲವೆಂಬ ಸಾರ್ವಜನಿಕರ ಮನವಿ ಸ್ವೀಕರಿಸಿ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳು ಕೂಡಲೇ ಕಂದಾಯ ಗ್ರಾಮ ಗುರುತು ಮಾಡಿ ತುರ್ತಾಗಿ ಕ್ರಮ ವಹಿಸುವಂತೆ ಸೂಚನೆ ನೀಡಿದರು. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ನೀಡದಿದ್ದರೆ ಕ್ರಮ ವಹಿಸಲಾಯಿತು. ಸಾರ್ವಜನಿಕ ಕೆಲಸಗಳು ತ್ವರಿತಗತಿಯಲ್ಲಿ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಲಾಗುವುದೆಂದು ಸ್ಥಳದಲ್ಲಿ ಹಾಜರಿದ್ದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ ನೀಡಿದರು. ಹೋಗಿರೋದು ರೀಸನ್ ನೋಡಿದ್ರೆ ಒಂಚೂರು ಕೋಆರ್ಡಿನೇಷನ್ ಇಶ್ಯೂಸ್ ಬಿಟ್ವೀನ್ ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಗ್ರಾಮ ಪಂಚಾಯತ್ PDO. ಸೊ ಹಾಗಾಗಿ ತಹಸೀಲ್ದಾರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಇಮಿಡಿಯೇಟ್ ಆಗಿ ಆ ಕೋಆರ್ಡಿನೇಷನ್ ಇಶ್ಯೂಸನ್ನು ಸರಿಪಡಿಸಿ ಯಾವ ಅಲೆಮಾರಿ ಜನಾಂಗದವರಿಗೆ ಸಾತೇನಹಳ್ಳಿಯಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ತಕ್ಷಣ ಸರಿಪಡಿಸಿ ಹಕ್ಕುಪತ್ರವನ್ನು ಕೊಡೋ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಇದು ಸಾತೇನಹಳ್ಳಿಗೆ ಸಂಬಂಧಪಟ್ಟಾಗೆ. ಅದೇ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಕಳ್ಳಿಪಾಳ್ಯ ಈ ಒಂದು ಜಾಗದಲ್ಲಿ ಸುಮಾರು ಬೆಸ್ಕಾಮಿಂದ ಎರಡು ಇಶ್ಯೂಸ್ ಇವತ್ತು ಬಂದಿದೆ. ಅಂದರೆ ಒಂದು ಪಬ್ಲಿಕ್ ಸೇಫ್ಟಿ ದೃಷ್ಟಿಯಿಂದ ವಯರ್ಸು ಸ್ವಲ್ಪ ಲೋ ಹ್ಯಾಂಗಿಂಗ್ ಇದೆ ಮತ್ತು ಒಂದು ಹಳೆಯ OHT ಟ್ಯಾಂಕ್ ಹತ್ರನೂ ಹೈ ಟೆನ್ಷನ್ ವಯರಲ್ಲಿ ಲೈವ್ ಆಗಿ ಹೋಗ್ತಾ ಇದೆ ಅಂತ ಸಾರ್ವಜನಿಕರು ಬಂದು ದೂರು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಬೆಸ್ಕಾಂ ತುಮಕೂರು ಅವರಿಗೆ ಹೇಳಿ ಕಳ್ಳಿಪಾಳ್ಯದಲ್ಲಿ ಈ ಥರ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುವ ಜನತೆಗೆ ಉದ್ಯೋಗ ಸೃಷ್ಟಿಸಲು ಉದ್ಯೋಗ ಮೇಳ ಆಯೋಜನೆ, ನಿರೀಕ್ಷೆಗೂ ಮೀರಿ ಯುವಕರು ಭಾಗಿ, ಆಕಾಂಕ್ಷಿಗಳಿಗೆ ಸಾಥ್ ನೀಡಿದ ಜಿಲ್ಲಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು. ಪತ್ರಕರ್ತರಿಗೆ ಜ್ಞಾನದ ಹಸಿವು ಇರಲಿ, ಹೆದರದೆ ಪ್ರಶ್ನಿಸುವ ಸಾಮರ್ಥ್ಯ ತುಂಬಿರಲಿ, ಪತ್ರಕರ್ತರಿಗೆ ಮಾಹಿತಿ ಹಕ್ಕು ಆಯುಕ್ತರ ಸಲಹೆ. ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿ ಅಡ ಇಟ್ಟಿದೆ, ಭಾರತವನ್ನು ಅಭಿವೃದ್ಧಿಯಿಂದ ಹಿಂದೆ ಸರಿಸುತ್ತಿದೆ, ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.